ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಶಾಸಕ ದದ್ದಲ್ಗೂ ಬಂಧನ ಭೀತಿ ಎದುರಾಗಿದೆಯಾ? ಯಾವುದೇ ಕ್ಷಣದಲ್ಲೂ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಅಂದರ್ ಆಗ್ಬೋದು, ಅರೆಸ್ಟ್ ಆಗ್ಬೋದು. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಲಾಕ್ ಆಗ್ಬೋದು ಬಸನಗೌಡ ದದ್ದಲ್. 187 ಕೋಟಿ ಭ್ರಷ್ಟಾಚಾರದಲ್ಲಿ ಬಂಧನ ಆಗ್ತಾರಾ ಹಾಗಾದ್ರೆ ದದ್ದಲ್? ಈಗಾಗಲೇ SITಯ ವಿಚಾರಣೆಯನ್ನು ಎದುರಿಸಿದ್ದಾರೆ, ಮತ್ತೆ ಎದುರಿಸ್ತಾ ಇದ್ದಾರೆ. ಆದರೆ ಇಡಿ ಬಂದು ತನಿಖೆ ಮಾಡಿದ್ರೂ ಕೂಡ, ಇಡಿ ಬಂದು ತಲಾಶು ಮಾಡಿದ್ರೂ ಕೂಡ ದದ್ದಲ್ ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ ಅನ್ನೋ ಪ್ರಶ್ನೆ ಎಲ್ಲರೂ ಕಾಡ್ತಾ ಇದೆ. ಅದಕ್ಕೆ ಉತ್ತರ ಕೊಡ್ತೀನಿ. 187 ಕೋಟಿ ಭ್ರಷ್ಟಾಚಾರದಲ್ಲಿ ಬಂಧನ ಆಗ್ತಾರ ದದ್ದಲ್? ಬಂಧನದ ಭೀತಿ ಇದೆ. SITಯಿಂದ ಶಾಸಕ ಬಸನಗೌಡ ದದ್ದಲ್ಗೆ ತೀವ್ರ ಬಂಧನದ ಭೀತಿ. ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ದದ್ದಲ್ SITಯಲ್ಲಿ. ಸೋಮವಾರ ಮತ್ತೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ನೋಡಿ, ಇಲ್ಲಾಗಿದ್ದಿಷ್ಟೇ. ಇಡಿ ತನಿಖೆ ಮಾಡ್ತು. ಇಡಿ ಬಂದು ಬೆಂಗಳೂರಿನ ನಿವಾಸ, ಅವರ ರಾಯಚೂರಿನ ನಿವಾಸದ ಮೇಲೆ ದಾಳಿ ಮಾಡ್ತು. ಅಷ್ಟೊತ್ತಿಗೆ ನಿನ್ನೆ ದದ್ದಲ್ ನೇರವಾಗಿ SIT ಜೊತೆ ಹೋಗ್ಬಿಟ್ರು. SITಯ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹೋಗ್ಬಿಟ್ರು. SIT ವಿಚಾರಣೆಯಲ್ಲಿ ಇರೋವಾಗ ಇಡಿ ಬಂಧನ ಮಾಡೋದಕ್ಕೆ, ಇಡಿ ವಶಕ್ಕೆ ಪಡೆಯೋದಕ್ಕೆ ಆಗೋದಿಲ್ಲ. ನಿನ್ನೆ ರಾತ್ರಿಯವರೆಗೂ ಕೂಡ ಅಲ್ಲೇ ಇದ್ರು ಅವರು. SIT ವಿಚಾರಣೆಯನ್ನು ಎದುರಿಸಿದ್ರು. ಅದಾದ ನಂತರ ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನವೂ ಆರಂಭ ಆಗುತ್ತೆ. ವಿಧಾನಮಂಡಲ ಅಧಿವೇಶನ ಆರಂಭ ಆದರೆ ಯಾರನ್ನಾದರೂ ವಿಚಾರಣೆ ಮಾಡಬೇಕು ಅಂತಾದರೆ ಸ್ಪೀಕರ್ ಪರ್ಮಿಷನ್ ಬೇಕೇ ಬೇಕು. ಸ್ಪೀಕರ್ ಅವರು ಪರ್ಮಿಷನನ್ನು ಕೊಡಲೇಬೇಕು. ಸೊ ಏನಾಗುತ್ತೆ ಗೊತ್ತಿಲ್ಲ. ಇನ್ನು ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಪುತ್ರನಿಗೂ ಸಂಕಷ್ಟ ಎದುರಾಗಿದೆ. ಶಾಸಕ ದದ್ದಲ್ ಪುತ್ರನಿಗೆ ಇಡಿ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ. ಪುತ್ರ ಯಾಕೆ ಬಂದರು ಇಲ್ಲಿ? ಓಕೆ, ನಿಗಮದ ಅಧ್ಯಕ್ಷರು ದದ್ದಲ್ ಅವರನ್ನು ವಿಚಾರಣೆ ಮಾಡಬೇಕಾಗಿತ್ತು. ಪುತ್ರ ಯಾಕೆ ಬಂದರು? ಶಾಸಕ ದದ್ದಲ್ ಪುತ್ರನಿಗೆ ಇಡಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯಾಕೆ ಅಂದರೆ 4.5 ಎಕರೆ ಜಮೀನು ಖರೀದಿ ವಿವರಣೆಯನ್ನ ನೋಟಿಸ್ನಲ್ಲಿ ಕೇಳಿದ್ದಾರೆ. ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಜಮೀನು ಖರೀದಿಯಾಗಿತ್ತು. 4.5 ಎಕರೆ ಜಮೀನು. ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೂ ಮುನ್ನ ಈ ಜಮೀನಿನ ಖರೀದಿಯಾಗಿತ್ತು. ಟೈಮಿಂಗ್ಸ್ ಯಾವಾಗ? ಈ ಹಗರಣ ನಡೆದಾಗ. ಎಕರೆಗೆ 36 ಲಕ್ಷ ನೀಡಿ ತ್ರಿಶೂಲ್ ಹೆಸರಲ್ಲಿ ಜಮೀನು ಖರೀದಿಯಾಗಿತ್ತಂತೆ. ಸಿರುವಾರ ಹೋಬಳಿಯ ಗಣದಿನ್ನೆಯ ಸರ್ವೆ ನಂಬರ್ 33/1ರಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ಬಸವನಗೌಡ ಅವರಿಂದ ಜಮೀನನ್ನು ಖರೀದಿ ಮಾಡಿದ್ದಾರೆ. 2024ರಲ್ಲಿ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಖರೀದಿ ಮಾಡಿದ ಯಾವಾಗ? ಈ ಹಗರಣ ಎಲ್ಲ ಆಯ್ತಲ್ಲ, 187 ಕೋಟಿ ರೂಪಾಯಿಯ ಬಹುಕೋಟಿ ಹಗರಣ. ಈ ಹೊತ್ತಿನಲ್ಲೇ ಖರೀದಿಯಾಗಿದೆ ಮಗನ ಹೆಸರಿನಲ್ಲಿ, ತ್ರಿಶೂಲ್ ಹೆಸರಲ್ಲಿ. ತ್ರಿಶೂಲ್ ಡಾಕ್ಟ್ರು. ಈ ಡಾಕ್ಟರ್ ಹೆಸರಲ್ಲಿ ಖರೀದಿಯಾಗಿದೆ. ಖರೀದಿ ಮಾಡಿರೋದು ಯಾರು? ದದ್ದಲ್ ಯಾರು? ಇಡೀ ಹಗರಣದ ಕೇಂದ್ರ ಬಿಂದು ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅದರ ಅಧ್ಯಕ್ಷರು. ಸೊ ಎಕರೆಗೆ 36 ಲಕ್ಷ ಅಂತ ಹೇಳಿದ್ರೆ 4.5 ಎಕರೆಗೆ 1,65,00,000ರಿಂದ 1,70,00,000 ರೂಪಾಯಿ ಆಗುತ್ತೆ. ಎಲ್ಲಿಂದ ಬಂತು ಈ 1,70,00,000? ಇದೇ ಹಗರಣದ ದುಡ್ಡ? ಇದರ ಬಗ್ಗೆ ವಿಚಾರಣೆಗೆ ನೋಟಿಸ್ ಕೊಡಲಾಗಿದೆ. ಶಾಸಕ ದದ್ದಲ್ಗೂ ಬಂಧನ ಭೀತಿ ಎದುರಾಗಿದೆಯಾ? ಯಾವುದೇ ಕ್ಷಣದಲ್ಲೂ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಅಂದರ್ ಆಗ್ಬೋದು, ಅರೆಸ್ಟ್ ಆಗ್ಬೋದು. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಲಾಕ್ ಆಗ್ಬೋದು ಬಸನಗೌಡ ದದ್ದಲ್. 187 ಕೋಟಿ ಭ್ರಷ್ಟಾಚಾರದಲ್ಲಿ ಬಂಧನ ಆಗ್ತಾರಾ ಹಾಗಾದ್ರೆ ದದ್ದಲ್? ಈಗಾಗಲೇ SITಯ ವಿಚಾರಣೆಯನ್ನು ಎದುರಿಸಿದ್ದಾರೆ, ಮತ್ತೆ ಎದುರಿಸ್ತಾ ಇದ್ದಾರೆ. ಆದರೆ ಇಡಿ ಬಂದು ತನಿಖೆ ಮಾಡಿದ್ರೂ ಕೂಡ, ಇಡಿ ಬಂದು ತಲಾಶು ಮಾಡಿದ್ರೂ ಕೂಡ ದದ್ದಲ್ ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ ಅನ್ನೋ ಪ್ರಶ್ನೆ ಎಲ್ಲರೂ ಕಾಡ್ತಾ ಇದೆ. ಅದಕ್ಕೆ ಉತ್ತರ ಕೊಡ್ತೀನಿ. 187 ಕೋಟಿ ಭ್ರಷ್ಟಾಚಾರದಲ್ಲಿ ಬಂಧನ ಆಗ್ತಾರ ದದ್ದಲ್? ಬಂಧನದ ಭೀತಿ ಇದೆ. SITಯಿಂದ ಶಾಸಕ ಬಸನಗೌಡ ದದ್ದಲ್ಗೆ ತೀವ್ರ ಬಂಧನದ ಭೀತಿ. ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ದದ್ದಲ್ SITಯಲ್ಲಿ. ಸೋಮವಾರ ಮತ್ತೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ನೋಡಿ, ಇಲ್ಲಾಗಿದ್ದಿಷ್ಟೇ. ಇಡಿ ತನಿಖೆ ಮಾಡ್ತು. ಇಡಿ ಬಂದು ಬೆಂಗಳೂರಿನ ನಿವಾಸ, ಅವರ ರಾಯಚೂರಿನ ನಿವಾಸದ ಮೇಲೆ ದಾಳಿ ಮಾಡ್ತು. ಅಷ್ಟೊತ್ತಿಗೆ ನಿನ್ನೆ ದದ್ದಲ್ ನೇರವಾಗಿ SIT ಜೊತೆ ಹೋಗ್ಬಿಟ್ರು. SITಯ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹೋಗ್ಬಿಟ್ರು. SIT ವಿಚಾರಣೆಯಲ್ಲಿ ಇರೋವಾಗ ಇಡಿ ಬಂಧನ ಮಾಡೋದಕ್ಕೆ, ಇಡಿ ವಶಕ್ಕೆ ಪಡೆಯೋದಕ್ಕೆ ಆಗೋದಿಲ್ಲ. ನಿನ್ನೆ ರಾತ್ರಿಯವರೆಗೂ ಕೂಡ ಅಲ್ಲೇ ಇದ್ರು ಅವರು. SIT ವಿಚಾರಣೆಯನ್ನು ಎದುರಿಸಿದ್ರು. ಅದಾದ ನಂತರ ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನವೂ ಆರಂಭ ಆಗುತ್ತೆ. ವಿಧಾನಮಂಡಲ ಅಧಿವೇಶನ ಆರಂಭ ಆದರೆ ಯಾರನ್ನಾದರೂ ವಿಚಾರಣೆ ಮಾಡಬೇಕು ಅಂತಾದರೆ ಸ್ಪೀಕರ್ ಪರ್ಮಿಷನ್ ಬೇಕೇ ಬೇಕು. ಸ್ಪೀಕರ್ ಅವರು ಪರ್ಮಿಷನನ್ನು ಕೊಡಲೇಬೇಕು. ಸೊ ಏನಾಗುತ್ತೆ ಗೊತ್ತಿಲ್ಲ. ಇನ್ನು ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಪುತ್ರನಿಗೂ ಸಂಕಷ್ಟ ಎದುರಾಗಿದೆ. ಶಾಸಕ ದದ್ದಲ್ ಪುತ್ರನಿಗೆ ಇಡಿ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ. ಪುತ್ರ ಯಾಕೆ ಬಂದರು ಇಲ್ಲಿ? ಓಕೆ, ನಿಗಮದ ಅಧ್ಯಕ್ಷರು
ದದ್ದಲ್ ಅವ್ರನ್ನ ವಿಚಾರಣೆ ಮಾಡಬೇಕಾಗಿತ್ತು. ಪುತ್ರ ಯಾಕೆ ಬಂದ್ರು? ಶಾಸಕ ದದ್ದಲ್ ಪುತ್ರನಿಗೆ ಇಡಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯಾಕೆ ಅಂದ್ರೆ 4.5 ಎಕರೆ ಜಮೀನು ಖರೀದಿ ವಿವರಣೆಯನ್ನ ನೋಟಿಸ್ನಲ್ಲಿ ಕೇಳಿದ್ದಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಜಮೀನು ಖರೀದಿಯಾಗಿತ್ತು, 4.5 ಎಕರೆ ಜಮೀನು. ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೂ ಮುನ್ನ ಈ ಜಮೀನಿನ ಖರೀದಿಯಾಗಿತ್ತು. ಟೈಮಿಂಗ್ಸ್ ಯಾವಾಗ? ಈ ಹಗರಣ ನಡೆದಾಗ. ಎಕರೆಗೆ 36 ಲಕ್ಷ ನೀಡಿ ತ್ರಿಶೂಲ್ ಹೆಸರಲ್ಲಿ ಜಮೀನು ಖರೀದಿಯಾಗಿತ್ತಂತೆ. ಸಿರುವಾರ ಹೋಬಳಿಯ ಗಣದಿನ್ನೆಯ ಸರ್ವೆ ನಂಬರ್ 33/1ರಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ಬಸವನಗೌಡ ಅವರಿಂದ ಜಮೀನನ್ನು ಖರೀದಿ ಮಾಡಿದ್ದಾರೆ. 2024ರಲ್ಲಿ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಖರೀದಿ ಮಾಡಿದ ಯಾವಾಗ? ಈ ಹಗರಣ ಎಲ್ಲ ಆಯ್ತಲ್ಲ, 187 ಕೋಟಿ ರೂಪಾಯಿಯ ಬಹುಕೋಟಿ ಹಗರಣ. ಈ ಹೊತ್ತಿನಲ್ಲೇ ಖರೀದಿಯಾಗಿದೆ ಮಗನ ಹೆಸರಿನಲ್ಲಿ, ತ್ರಿಶೂಲ್ ಹೆಸರಲ್ಲಿ. ತ್ರಿಶೂಲ್ ಡಾಕ್ಟ್ರು, ಈ ಡಾಕ್ಟರ್ ಹೆಸರಲ್ಲಿ ಖರೀದಿಯಾಗಿದೆ. ಖರೀದಿ ಮಾಡಿರೋದು ಯಾರು? ದದ್ದಲ್. ದದ್ದಲ್ ಯಾರು? ಇಡೀ ಹಗರಣದ ಕೇಂದ್ರ ಬಿಂದು ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅದರ ಅಧ್ಯಕ್ಷರು. ಸೊ ಎಕರೆಗೆ 36 ಲಕ್ಷ ಅಂತ ಹೇಳಿದ್ರೆ 4.5 ಎಕರೆಗೆ 1,65,00,000ರಿಂದ 1,70,00,000 ರೂಪಾಯಿ ಆಗುತ್ತೆ. ಎಲ್ಲಿಂದ ಬಂತು ಈ 1,70,00,000? ಇದೇ ಹಗರಣದ ದುಡ್ಡ? ಇದರ ಬಗ್ಗೆ ವಿಚಾರಣೆಗೆ ನೋಟಿಸ್ ಕೊಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.